ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿ ಬೈಟ್ಸ್. ಭೀಮಾ ದುನಿಯಾ ವಿಜಯ್ ಅವರ ನಿರ್ದೇಶನದ ಎರಡನೇ ಸಿನಿಮಾ. ಸಾಂಗ್ಸ್ ಮೂಲಕನೇ ಸಖತ್ ಹಲ್ಚಲ್ ಎಬ್ಬಿಸೋ ಈ ಸಿನಿಮಾ ಇದೇ ಆಗಸ್ಟ್ 9ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇವಾಗ ಅದರ ಟ್ರೇಲರ್ ರಿಲೀಸ್ ಆಗಿದೆ. ಟ್ರೇಲರ್ ನೋಡಿ ನಮಗೆ ಏನು ಅನಿಸ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ದುನಿಯಾ ವಿಜಯ್ ಸರ್ ಬಹಳ ಸಂದರ್ಶನದೆಲ್ಲ ಹೇಳ್ತಾ ಇದ್ರು ಇದೊಂದು ಪಕ್ಕಾ ಲೋಕಲ್ ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ಹೇಳಿ. ಟ್ರೇಲರ್ ನೋಡಿದ್ರೆ ನಮಗೆ ಅದೇ ರೀತಿ ಅನ್ಸುತ್ತೆ, ಇದೊಂದು ಪಕ್ಕಾ ಲೋಕಲ್ ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ಹೇಳಿ. ಅದ್ರಲ್ಲೂ ನಮ್ಮ ಈ ಯಂಗ್ಸ್ಟರ್ಸ್ ನ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಯಾಕಂದ್ರೆ ನಮ್ಮ ಈಗಿನ ಯಂಗ್ಸ್ಟರ್ಸ್ ಹೇಗೆ ಡ್ರಗ್ಸ್ ನಲ್ಲಿ ಅಂದ್ರೆ ಈ ಡ್ರಗ್ಸ್ ನಶೆಗೆ ಹೇಗೆ ಒಳಗಾಗ್ತಾ ಇದ್ದಾರೆ, ಹೇಗೆ ತಮ್ಮ ಲೈಫ್ ನ ಬಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಟ್ರೇಲರ್ ಅಲ್ಲಿ ಬಹಳ ನೀಟಾಗಿ ತೋರಿಸ್ಕೊಂಡಿದ್ದಾರೆ. ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಈ ಭೀಮಾನ ಕ್ಯಾರೆಕ್ಟರ್ ಅಂದ್ರೆ ದುನಿಯಾ ವಿಜಯ್ ಅವರು ಈ ಡ್ರಗ್ಸ್ ಮಾಫಿಯಾ ವಿರುದ್ಧ ಹೋರಾಡುವ ಒಬ್ಬ ಗ್ಯಾಂಗ್ಸ್ಟರ್ ಆಗಿರ್ತಾರೆ ಅಂತ ಅನ್ಸುತ್ತೆ ಟ್ರೇಲರ್ ನೋಡಿದ್ರೆ. ಇನ್ನು ಕ್ಯಾಸ್ಟಿಂಗ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ವಿಲನ್ಸ್ ಗಳನ್ನ ತೋರಿಸಿದ ರೀತಿ ಇರ್ಬೋದು, ಅವ್ರ ಕ್ಯಾರೆಕ್ಟರ್ಸ್ ಬಿಲ್ಡ್ ಮಾಡಿದ ರೀತಿ ಇರ್ಬೋದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ ಈ ಮೇನ್ ವಿಲನ್ ಬ್ಲ್ಯಾಕ್ ಡ್ರ್ಯಾಗನ್ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಅವ್ರ ಬಲ್ಕಿ ಬಾಡಿನ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಕಾಸ್ಟ್ಯೂಮ್ ಆಗಲಿ ಎಲ್ಲ ಮಸ್ತ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾವು ಸ್ಯಾಂಡಲ್ವುಡ್ ಹಲ್ಕ್ ಕೂಡ ಹೋಲಿಸಬಹುದು, ಆ ರೀತಿ ಇದಾರೆ ಅವರು ದೇಹ ಎಲ್ಲ ನೋಡಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಅವ್ರದ್ದು ವಿಲನ್ ಕ್ಯಾರೆಕ್ಟರ್. ಇನ್ನು ಚರಣರಾಜ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡಪ್ಲೇನಿಲ್ಲ, ಯಾಕಂದ್ರೆ ಇವಾಗಿನ ಟೈಮ್ ಆಫ್ ನಲ್ಲಿ ಒಂದು ಸಾಂಗ್ ಹಿಟ್ ಆಗಿದೆ, ಬಹಳ ಕಷ್ಟ ಆಗಿದೆ. ಅದರಲ್ಲೂ ಭೀಮಾ ಫುಲ್ ಒಂದು ಆಲ್ಬಮ್ ಹಿಟ್ ಆಗಿದೆ ಅಂತ ಹೇಳ್ಬೋದು. ಒಂದರಿಗಿಂತ ಒಂದು ನೆಕ್ಸ್ಟ್ ಲೆವೆಲ್ ಸಾಂಗ್ ಇದ್ದು, ಅದ್ರ ಟ್ರೇಲರ್ ನಲ್ಲಿ ಬಿಜಿಎಂ ಕೂಡ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. ಅವರ ಡೈಲಾಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದಾವೆ. ಅವ್ರದ್ದು ಡೈಲಾಗ್ಸ್ ನಲ್ಲಿ ಒಂದು ರಾನೆಸ್ ಇರುತ್ತಲ್ಲ, ಸಲಗದಲ್ಲಾಗ್ಲಿ ಎಷ್ಟು ಮಾಸ್ ಆಗಿ ರಾ ಆಗಿ ಬರ್ದಿದ್ರು ಡೈಲಾಗ್ಸ್. ಭೀಮಾದಲ್ಲಿ ಅದೇ ರೀತಿ ಒಂದು ಮಾಸ್ ರಾ ಡೈಲಾಗ್ಸ್ ಇದಾವೆ. ಇನ್ನು ಚಿತ್ರದಲ್ಲಿ ಒಂದು ದೊಡ್ಡ ತಾರಾಗಣನೆ ಇದೆ ಅಂತ ಹೇಳ್ಬೋದು. ರಂಗಣ್ಣ ರಘು ಅವರಾಗ್ಲಿ, ಅಚ್ಯುತ್ ಕುಮಾರ್ ಅವರಾಗ್ಲಿ, ಗೋಪಾಲ ಕೃಷ್ಣ ದೇಶಪಾಂಡೆ ಅವರಾಗ್ಲಿ, ರಮೇಶ್ ಚಂದ್ರ ಅವರು ಕೂಡ ಇದ್ದಾರೆ. ದುನಿಯಾ ವಿಜಯ್ ಸರ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಒಂದೇ ಒಂದು ಫೈಟ್ ಸೀಕ್ವೆನ್ಸ್ ಇಷ್ಟ ಆಯಿತು. ಅದರಲ್ಲಿ ಪಬ್ಬಲ್ಲಿ ನಡೆಯುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅದರಲ್ಲಿ ದುನಿಯಾ ವಿಜಯ್ ಸರ್ ಬಹಳ ಯಂಗ್ ಆಗಿ ಕಾಣ್ತಾ ಇದ್ದಾರೆ. ಅವ್ರಿಗೆ ಇವಾಗ ಏಜ್ 50 ಅಂದ್ರೂ ನಾವು ನಂಬಕ್ಕೆ ಆಗಲ್ಲ, ಅಷ್ಟು ಯಂಗ್ ಆಗಿ ಕಾಣ್ತಾ ಇದ್ದಾರೆ. ಇನ್ನು ಟ್ರೇಲರ್ ಅಂತೂ ಬೆಂಕಿ ಇತ್ತು. ಟ್ರೇಲರ್ ನೋಡಿ ನಮಗೆ ಇಷ್ಟ ಆಯಿತು. ನಿಮಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್.